ಕಾಯಿಲೆಗಳಿದೆ. ಯಾರಿಗೆ ಯಾವ ಕಾಯಿಲೆ ಯಾವಾಗ ಬರುತ್ತೆ ಅಂತ ನಮ್ಮ ಊಹನೆಗೆ ಅಥವಾ ನಮಗೆ ನಿರೀಕ್ಷೆಗೆ ಸಿಗದಂಥ ವಿಚಾರ. ನಾವು ಎಲ್ಲದಕ್ಕೂ ಅರ್ಜಿ ಆಗ್ತೀವಿ. ನಮಗೆ ಮನೆ ಬೇಕು, ಅದು ಬೇಕು, ಇದು ಬೇಕು, ರಸ್ತೆ ಬೇಕು, ಚರಂಡಿ ಬೇಕು, ಅದು ಬೇಕಂತ ಎಲ್ಲ ಮನೆ ಮಾಡ್ತೀವಿ. ಆದರೆ ನಮಗೆ ಕಾಯಿಲೆ ಬೇಕು ಅಂತ ಮನೆ ಮಾಡೋರು ಯಾರು ಇಲ್ಲ. ಎಲ್ಲರ ಒಂದು ಉದ್ದೇಶ ಏನು ಅಂದರೆ ನಮಗೆ ಕಾಯಿಲೆ ಬಾರದಿರಲಿ, ಆರೋಗ್ಯನೇ ಕೆಡಿಸದೆ ಹೋಗಲಿ ಎಂಬತಕ್ಕಂಥ ಉದ್ದೇಶ. ಈ ಡಾಕ್ಟರ್ BM ಹೆಗ್ಡೆಯವರು ಒಂದು ಕಡೆಯಲ್ಲಿ ಹೇಳ್ತಾರೆ, 3 ವಿಚಾರಗಳು. ಅದು ನಮ್ಮಲ್ಲಿ ಇದ್ದಾಗ ನಮಗೆ ಅದರ ಬೆಲೆ ಗೊತ್ತಾಗೋದಿಲ್ಲ, ಅದು ಇಲ್ಲದಾಗ ಮಾತ್ರ ಅದರ ಬೆಲೆ ಗೊತ್ತಾಗ್ತದೆ. ಅದು 3 ಯಾವುದು ಅಂತ ಕೇಳಿದರೆ, ಒಂದು ನಿದ್ರೆ. ನಾವು ಚೆನ್ನಾಗಿ ಆ ನಿದ್ದೆ ಮಾಡಿದಾಗ ನಮಗೆ ಆ ನಿದ್ದೆಯ ಬೆಲೆಯೇ ಗೊತ್ತಾಗೋದಿಲ್ಲ. ಮನೆಗೆ ಕೂಡಲೇ ಬೆಟ್ಟಿನ ಮೇಲೆ ಕೂಡಲೇ ನಿದ್ದೆ ಬರುತ್ತೆ, ಬೆಳಗ್ಗೆ ಆದ ಕೂಡಲೇ ಎದ್ಬಿಡ್ತೀವಿ. ಆ ನಿದ್ದೆ ಎಷ್ಟು ಮುಖ್ಯ ಅಂತ ನಮ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ನಿದ್ದೆ ಚೆನ್ನಾಗಿ ಬರ್ತಾ ಇರ್ತದೆ. ಆದರೆ ನೀವು 3-4 ದಿವಸ ನಿದ್ದೆಯೇ ಮಾಡದೆ ಹೋದರೆ, 3-4 ದಿವಸ, 3-4 ಗಂಟೆ ಅಲ್ಲ, 3-4 ದಿವಸ ನಿದ್ದೆನೇ ಮಾಡದೆ ಹೋದರೆ ಆವಾಗ ನಿದ್ದೆಯ ಬೆಲೆ ಗೊತ್ತಾಗುತ್ತೆ ಅಂತ BM ಹೆಗ್ಡೆ. ಎರಡನೇದು ಹಣ. ನಮ್ಮ ಹತ್ರ ಕಿಸೆಯಲ್ಲಿ ಹಣ, ಪಾಕೆಟ್ ಮನಿ, ಅದು ಇದು ಎಲ್ಲ ಇದ್ರೆ ಹಣದ ಬೆಲೆಯೇ ಗೊತ್ತಾಗೋದಿಲ್ಲ. 1 ತಿಂಗಳು ನಮ್ಮ ಕಿಸೆಯಲ್ಲಿಯೂ ಹಣ ಇರಬಾರ್ದು, ಬ್ಯಾಂಕ್ನಲ್ಲೂ ಹಣ ಇರಬಾರ್ದು, ಅಕೌಂಟಲ್ಲೂ ಹಣ ಇರಬಾರ್ದು, ಯಾರು ಸಾಲ ಕೊಡಬಾರ್ದು, ದುಡ್ಡೇ ಇಲ್ಲ ಅಂದಾಗ ಹಣದ ಬೆಲೆ ಗೊತ್ತಾಗುತ್ತೆ. 3ನೇದು ಆರೋಗ್ಯ. ನಾವು ಆರೋಗ್ಯವಂತ ಇರುವಾಗ ನಮಗೆ ಆರೋಗ್ಯದ ಬೆಲೆಯೇ ಗೊತ್ತಾಗೋದಿಲ್ಲ. ನಾವು ಯಾವಾಗ ಆಸ್ಪತ್ರೆ ಸೇರ್ತೀವಿ, ಯಾವಾಗ ಅಸೌಖ್ಯ ಆಗ್ತೀವಿ, ಸಾಯಬಾರ್ದು, ಆವಾಗ ಆರೋಗ್ಯದ ಬೆಲೆ ಗೊತ್ತಾಗುತ್ತೆ. ಹಾಗಾಗಿ ಹಣ, ನಿದ್ರೆ ಮತ್ತು ಆರೋಗ್ಯ ಇದು ನಮ್ಮಲ್ಲಿ ಎಲ್ಲಿಯವರೆಗೆ ಇರ್ತದೋ, ನಾವು ಎಲ್ಲಿಯವರೆಗೆ ಅದನ್ನು ಅನುಭವಿಸ್ತಾ ಇದ್ದೇವೋ ಅಲ್ಲಿಯವರೆಗೆ ಅದರ ಬೆಲೆ ಗೊತ್ತಾಗೋದಿಲ್ಲ. ಯಾವಾಗ ಅದನ್ನು ಕಳ್ಕೊಳ್ತೇವೋ ಆವಾಗ ಅದರ ಬೆಲೆ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಕೇವಲ ಸರ್ಕಾರದಲ್ಲ, ಸಮಾಜದ ಜವಾಬ್ದಾರಿ ಕೂಡ ಇದೆ. ಪ್ರತಿಯೊಂದು ಕುಟುಂಬದ ಜವಾಬ್ದಾರಿ ಇದೆ, ಪ್ರತಿಯೊಂದು ವ್ಯಕ್ತಿಯ ಜವಾಬ್ದಾರಿ ಇದೆ. ನಾವು ಆರೋಗ್ಯ ಕೆಡಿಸಿಕೊಳ್ಳುವ ಮೊದಲೇ ಆರೋಗ್ಯವನ್ನು ಕಾಪಾಡತಕ್ಕಂಥ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಮ್ಮಲ್ಲಿ ಒಂದು ಮಾತಿದೆ, ಬಹಳ ಒಳ್ಳೆಯ ಮಾತು. ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಮಲೇರಿಯಾ ಬಂದ ನಂತರ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವುದಕ್ಕಿಂತ ಮಲೇರಿಯಾ ಬಾರದಾಗಿ ತಡೆಯುವುದು ಹೇಗೆ ಎಂಬತಕ್ಕಂಥದ್ರ ಬಗ್ಗೆ ನಾವು ಅತ್ಯಂತ ಜವಾಬ್ದಾರಿಯನ್ನು ವಹಿಸಬೇಕು. ಹಾಗಾಗಿ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಮಲೇರಿಯಾ ಜ್ವರದಿಂದ ಪಾರಾಗಬೇಕು. ಮಲೇರಿಯಾ ನಿಯಂತ್ರಣ ಪ್ರತಿಯೊಬ್ಬರ ಜವಾಬ್ದಾರಿ. ಮಲೇರಿಯಾದಿಂದ ರಕ್ಷಣೆ ನಮ್ಮಿಂದಲೇ ಆರಂಭವಾಗಬೇಕು. ಸೊಳ್ಳೆ ಕಡಿತದಿಂದ ತಪ್ಪಿಸಿಕೊಂಡು ಮಲೇರಿಯಾದಿಂದ ಪಾರಾಗಬೇಕು. ಮಲೇರಿಯಾ ಮುಕ್ತ ಜಿಲ್ಲೆಯನ್ನಾಗಿ ನಮ್ಮ ಉಡುಪಿ ಜಿಲ್ಲೆಯನ್ನು ಘೋಷಿಸಲಿಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಸೊಳ್ಳೆ ನಿಯಂತ್ರಣಕ್ಕಾಗಿ ಕೆರೆ, ಬಾವಿ ಮತ್ತು ಇತರ ನೀರಿನ ಮೂಲೆಗಳಲ್ಲಿ ಲಾರ್ವಾ ಹಾರಿ ಮೀನುಗಳನ್ನು ಸಾಕಬೇಕು. ಲಾರ್ವಾವನ್ನು ತಿನ್ನುವಂಥ ಮೀನುಗಳು ಸಿಗುತ್ತೆ. ಆ ಮೀನುಗಳನ್ನು ನಮ್ಮ ಕೆರೆಗಳಲ್ಲಿ, ಬೇರೆ ಬೇರೆ ಬಾವಿಗಳಲ್ಲಿ, ಇತರ ಎಲ್ಲೆಲ್ಲಿ ನೀರು ಇರುತ್ತೆ ಅಲ್ಲಿ ಸಾಕಬೇಕು. ಸುಂದರ, ಸ್ವಚ್ಛ, ಮಲೇರಿಯಾ ಮುಕ್ತ ನಮ್ಮ ಉಡುಪಿ ಆಗಬೇಕು ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ 2015ರಲ್ಲಿ ಉಡುಪಿ ಜಿಲ್ಲೆಯಲ್ಲಿ 1366 ಮಲೇರಿಯಾ ಡಿಟೆಕ್ಷನ್ಸ್ ಆಗಿದೆ. 1366 ಜನರಿಗೆ ಮಲೇರಿಯಾ ಸೋಂಕು ತಾಗಿತ್ತು 2015ರಲ್ಲಿ. 2016ರಲ್ಲಿ 1168, ಸುಮಾರು 200-300 ಕಡಿಮೆ ಆಯಿತು, 200 ಕಡಿಮೆ ಆಯಿತು, 1168 ಆಗಿದೆ. ಈಗ 5 ತಿಂಗಳು ಮೇವರೆಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೇವಲ 111 ಮಂದಿಗೆ ಮಾತ್ರ ಮಲೇರಿಯಾ ಬಂದಿದೆ. ಹಾಗಾಗಿ ಇದು ಆ ತೋಟಿಗೆ ಬರ್ತಾ ಇದೆ. ನಾವು ಇನ್ನಷ್ಟು ಕ್ರಮವನ್ನು ವಹಿಸಿ ಇಡೀ ಉಡುಪಿ ಜಿಲ್ಲೆ ಮಲೇರಿಯಾ ಮುಕ್ತ ಎಂತಕ್ಕಂಥ ಆ ಒಂದು ಗುರಿಯ ಎಡೆಗೆ ನಾವು ಎಲ್ಲರೂ ಮನಸ್ಸು ಮಾಡಿದರೆ 100ಕ್ಕೆ 100 ನಾವು ಆ ಪ್ರಯಾಣದಲ್ಲಿ ಯಶಸ್ವಿ ಆಗ್ತೀವಿ ಎಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಇವತ್ತು ನಮ್ಮ ಸರ್ಕಾರ ಈ ಸೊಳ್ಳೆಗಳ ಕಾಟದಿಂದ
1000 ಕುಟುಂಬದವರಿಗೆ ಉಚಿತವಾಗಿ ಕೊಡಲಿಕ್ಕೆ, ಫ್ರೀಯಾಗಿ ಕೊಡಲಿಕ್ಕೆ ನೆಟ್ಗಳ ಮಸ್ಕಿಟೋ ನೆಟ್ಗಳ ಸರಬರಾಜಾಗಿದೆ. ಇವತ್ತು ಎಲ್ಲ ನಮ್ಮ ಉಡುಪಿ ಕೇಂದ್ರದಲ್ಲಿ ಎಲ್ಲ ಹಾಸ್ಟೆಲ್ ಮಕ್ಕಳಿಗೂ ಕೂಡ, ಯಾಕಂದರೆ ನಮ್ಮ ಹಾಸ್ಟೆಲ್ನಲ್ಲಿ ಕಲಿಲಿಕ್ಕೆ ಮಕ್ಕಳು ಬಹಳ ದೂರದಿಂದೆಲ್ಲ ಬಂದಿರ್ತಾರೆ. ಸೊ ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ. ನಮ್ಮ ಮನೆಯ ಮಕ್ಕಳನ್ನು ಕಾಪಾಡುವುದಕ್ಕಿಂತ ಹೆಚ್ಚು ಹಾಸ್ಟೆಲ್ನ ಮಕ್ಕಳನ್ನು ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ. ಯಾಕಂದರೆ ಅವರ ಹೆತ್ತವರು ಸರ್ಕಾರದ ಮೇಲೆ ಧೈರ್ಯ ಇಟ್ಟು ಅವರನ್ನು ಹಾಸ್ಟೆಲ್ಗೆ ಸೇರಿಸ್ತಾರೆ. ಆಗ ಸರ್ಕಾರದ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗುತ್ತೆ. ಹಾಸ್ಟೆಲ್ ಮಕ್ಕಳನ್ನು ನಾವು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂದರೆ, ಅವರವರ ಮನೆಯಲ್ಲಿ ಅವರ ಹೆತ್ತವರು ನೋಡ್ಕೊಳ್ಳುವುದಕ್ಕಿಂತ ಉತ್ತಮವಾಗಿ ಸರ್ಕಾರ ಹಾಸ್ಟೆಲ್ಗಳ ಮಕ್ಕಳನ್ನು ನೋಡ್ಕೊಳ್ಬೇಕು. ಅದು ಸರ್ಕಾರದ ಜವಾಬ್ದಾರಿ ಇರ್ತಕ್ಕಂಥ ರೀತಿಯಲ್ಲಿ ನಾವು ಅದನ್ನು ಕಾರ್ಯನಿರ್ವಹಿಸಬೇಕಾಗಿದೆ. ಹಾಗಾಗಿ ನಮ್ಮ ಉಡುಪಿಯಲ್ಲಿರ್ತಕ್ಕಂಥ ಎಲ್ಲ ಹಾಸ್ಟೆಲ್ ಮಕ್ಕಳಿಗೂ ಕೂಡ ಮಾಸ್ಕಿಟೋ ನೆಟ್ಟನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ. ಅದರ ಪ್ರಥಮ ಹಂತವಾಗಿ ಸಾಂಸ್ಕೃತಿಕವಾಗಿ ನಾವು ಕೆಲವು ನೆಟ್ಗಳನ್ನು ಇವತ್ತು ವಿತರಣೆ ಮಾಡಿದ್ದೇನೆ. ಮುಂದಿನ ದಿವಸಗಳಲ್ಲಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆ ಎಲ್ಲ ನೆಟ್ಗಳನ್ನು ಕೊಡ್ತದೆ. ಮತ್ತು ನಮ್ಮ ನಗರಸಭೆ ಕೂಡ, ಉಡುಪಿ ನಗರಸಭೆ ಮಲೇರಿಯಾವನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರತಿ ವರ್ಷ 7 ಲಕ್ಷ ರೂಪಾಯಿಯನ್ನು